press the bell icon on the YouTube app and never miss another update. Hello my dear students, let us continue from the previous class. We are in the integration of problems based on method of proper fractions. I hope you understood yesterday's problems well and good. Let us have some more problems based on method of proper fraction. Take this. Evaluate. 2x divided by x square plus 1 into x square plus 3. This is question number 19, my dear students. Now again, as we told, it is a proper fraction. Polynomial x power is 1 is the denominator 4 agutta. Proper fraction is. ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ಜಸ್ಟ್ ಒಂದು ಹೆಲ್ಪ್ ಏನಂದರೆ ಪುಟ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೇ ಟಿ. ಡಿಫರೆನ್ಷಿಯೇಟ್ 2x dx will be is equal to dt. So now this becomes what? Integral of 2x dx is what? dt divided by t plus 1 into t plus 3. By looking at this, it becomes difficult by taking quadratic form. It is easier if I substitute x square is equal to t. So obviously we know, my dear students, denominator ಏನಿದೆ ಪಾಲೆ linear functions ಇದಾವೆ. So that can be taken as equal to 1 divided by t plus 1 into t plus 3 is equal to a divided by t plus 1 plus b divided by t plus 3. ಇದನ್ನ ನಾವು equation, ಇದೇನು ಬೇಡ, ಇದು 1 ಅಂತ ಕರೆಯೋಣ. This problem is reduced to this form. Denominator has linear factors. This has to be resolved into sum of 2 or more fractions. ಗೊತ್ತಿದೆಯಲ್ಲಪ್ಪ, multiplied throughout by t plus 1 t plus 3 ಬರೆದ್ರೆ 1 is equal to a into t plus 3 plus b into t plus 1. ನಿನ್ನೆ ಕ್ಲಾಸ್ ಕಲ್ತಿದ್ದೀವಿ. ಸೊ ಏನು ಮಾಡೋಣ? equating coefficient of t. equating coefficients of t. In left side t coefficient illa, 0 is equal to a into t, a, b into t, that is b. a plus b is equal to 0 ಆದರೆ a equal to ಎಷ್ಟು ಆಯ್ತಪ್ಪ? minus b ಆಯ್ತು. ನೆಕ್ಸ್ಟ್ ಏನು ಮಾಡೋಣ? equating constants ಅಂತ ಬರೆಯೋಣ. equating constants. ಲೆಫ್ಟ್ ಸೈಡ್ ಎಷ್ಟಿದೆ? 1 ಇದೆ. ಈಕ್ವಲ್ ಟು ಎ ಇಂಟು 3 ಇದೆ, 3a ಆಯಿತು. ರೈಟ್ ಸೈಡ್ ಪ್ಲಸ್ ಬಿ ಬಿ ಇಂಟು 1. ನಾವು ಎ ಇಸ್ ಈಕ್ವಲ್ ಟು ಮೈನಸ್ ಅಥವಾ ಬಿ ಇಸ್ ಈಕ್ವಲ್ ಟು ಮೈನಸ್ ಎ ಹಾಕ್ಬಿಡು. ಸೊ 1 ಇಸ್ ಈಕ್ವಲ್ ಟು 3a ಮೈನಸ್ ಎ ಆದರೆ ದೇರ್ ಫಾರ್ 2a ಇಸ್ ಈಕ್ವಲ್ ಟು 1, ಎ ಇಸ್ ಈಕ್ವಲ್ ಟು 1/2. b equal to minus a, then substitute a equal to 1/2. Therefore, the value of b becomes how much? b ಜಾಗದಲ್ಲಿ ಎಷ್ಟು ಬರೀಬೇಕಣಪ್ಪ? -1/2 ಬರೀಬೇಕು. ಅರ್ಥ ಮಾಡ್ಕೊಂಡಿದ್ದೀರಿ? ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ದೀನಿ ನಿನ್ನೆ ಕ್ಲಾಸಲ್ಲಿ. ನಾವು ಸಬ್ಸ್ಟಿಟ್ಯೂಟ್ ಇದನ್ನು ಇವೆಲ್ಲೂ ಸಾಲ್ವ್ ಮಾಡಿದ ಮೇಲೆ ಸಬ್ಸ್ಟಿಟ್ಯೂಟ್ ಇನ್ 1. ಸಬ್ಸ್ಟಿಟ್ಯೂಟ್ a is equal to 1/2, b is equal to -1/2 in equation 1. ಹೌದೇನಪ್ಪ? ಸರ್ ಇದು ಕೊಟ್ಟಿದ್ರಲ್ಲ ಸರ್, ಏನು ಮಾಡ್ಬೇಕು ನೀನು ಅವಾಗ? ಇಂಟಗ್ರೇಟ್ ತೊಗೊಂಡ್ಬಿಡ್ಬೇಕು. dt ಡಿವೈಡೆಡ್ ಬೈ t ಪ್ಲಸ್ 1 t ಪ್ಲಸ್ 3 ಇಸ್ ಈಕ್ವಲ್ ಟು a ಈಕ್ವಲ್ ಟು ಎಷ್ಟು ಕೊಟ್ಟು ಬಂತಪ್ಪ ಆನ್ಸರ್? 1/2. ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೆಯಾ? ಒಂದು ಸ್ಟೆಪ್ ಅಡ್ವಾನ್ಸ್ ಬರೀಬೇಕು, ಹಾಗೆ ಲೆಂಗಿ ಆಗ್ತಾ ಹೋಗ್ತವೆ ಸುಮ್ಮನೆ ಇಲ್ಲ ಅಂದರೆ. dt ಡಿವೈಡೆಡ್ ಬೈ t ಪ್ಲಸ್ 1 ಪ್ಲಸ್ b ಅಂದರೆ ಎಷ್ಟಪ್ಪ ಅಲ್ಲೇ? -1/2. ಹೊರಗಡೆ ತಗೊಂಡ್ಬಿಡೋಣ. dt ಡಿವೈಡೆಡ್ ಬೈ t ಪ್ಲಸ್ 3 ಅಂತ ಹೇಳಿ. ಅರ್ಥ ಆಯ್ತಲ್ವಾ? ಈಗ ಆಲ್ರೆಡಿ ಗೊತ್ತಿದೆಯಲ್ಲಪ್ಪ ಏನಪ್ಪ
1 upon 1 divided by t plus 1 integration, log of integral of dx divided by 1 plus x ಇದ್ರೆ ಏನು ಬರೀತೀಯ, log of mod of 1 plus x ಅಂತ ಗೊತ್ತಿದೆ ಅಲ್ವಾ, ಸಬ್ಸ್ಟಿಟ್ಯೂಟ್ ಮಾಡಿಬಿಡು. ಸಬ್ಸ್ಟಿಟ್ಯೂಷನ್ ಮಾಡಿದೀಯಾ, ಇಂಟಗ್ರೇಟ್ ಮಾಡಿ. 1/2 ಇಂಟು log of mod of t plus 1 ಮೈನಸ್ 1/2 log of mod of t plus 3 ಅಂತ ಹೇಳಿ. ಅರ್ಥ ಆಯ್ತನಪ್ಪ? ಆಗಿದೆ ಸರ್. ಸ್ವಲ್ಪ ಕ್ಯಾಲ್ಕುಲೇಷನ್ ಫಾಸ್ಟ್ ಮಾಡಿದರೆ ಆಗ್ತದೆ ಅಷ್ಟೇ, ಇನ್ನೇನಿಲ್ಲ. ಸೊ ನೋ ವಾಟ್ ಯು ವಿಲ್ ಗೆಟ್ ನಾವು. ಸೊ ದ್ಯಾಟ್ ಈಸ್ 1/2 ಕಾಮನ್ ತೊಗೊಂಬಿಡೋಣ. ತಗೊಂಡ್ರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಆಗುತ್ತೆ. ಲಾಗ್ ಆಫ್ ಎಮ್ ಡಿವೈಡೆಡ್ ಬೈ ಲಾಗ್ ಎನ್ ಪ್ಲಸ್ ಸಿ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 1/2. ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಪುಟ್ ಟಿ ಈಸ್ ಈಕ್ವಲ್ ಟು ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿದ್ವಿ ನಾವು. ಏನಂತ, ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಟಿ ಈಸಿ ಆಗಲಿ ಅಂತ ಮಾಡ್ಕೊಂಡಿದ್ವಿ. ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ. ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಲ್ಲ, ಇದು ಟಿ ಪ್ಲಸ್ 3 ಇದೆ, ಟಿ ಪ್ಲಸ್ 1 ಟಿ ಪ್ಲಸ್ 3 ಇದೆ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಪ್ಲಸ್ ಸಿ. ಅರ್ಥ ಆಯ್ತಾ? ನೆಕ್ಸ್ಟು ಇದರಲ್ಲೇ ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ, ಈಸಿ ಇರೋದು. ಇವ್ಯಾಲ್ಯೂಯೇಟ್ ಕ್ವಶನ್ ನಂಬರ್ ನಿಮಗೆ ಬೇಕಾದ್ರೆ ಹೇಳ್ತೀನಿ. ಕ್ವಶನ್ ನಂಬರ್ ಈಸ್ 21. ವಾಟ್ ದೇ ಹ್ಯಾವ್ ಗಿವನ್, dx divided by e power x minus 1. ಸಿ ಇದು ಪ್ರಾಪರ್ ಫ್ರ್ಯಾಕ್ಷನೋ ಇಂಪ್ರಾಪರೋ ಅಥವಾ ಏನೋ ಗೊತ್ತೇ ಆಗಲ್ಲ ಸ್ಟಾರ್ಟಿಂಗು. ಇದನ್ನು ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮಿನೇಟರ್ ಸಿಗುತ್ತಾ, ಸಿಗಲ್ಲ. ಅಂಥ ಟೈಮಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನಾದರೂ ಆಪರೇಷನ್ಸ್ ಮಾಡ್ಕೋ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋಬೇಕು. ಏನಂತ, e power minus x dx. ಇದನ್ನೇ ಯಾಕೆ ಬರ್ಕೋಬೇಕು ಅಂದರೆ ಸಿಂಪ್ಲಿಫೈ ಈಸಿ ಆಗುತ್ತೆ. ನೋಡಿ ಇಲ್ಲಿ ಏನಾಗುತ್ತೆ ಚೆಕ್ ಮಾಡು. e power minus x dx ಡಿವೈಡ್ ಮಲ್ಟಿಪ್ಲೈ ಮಾಡ್ಕೊ, ಇದು 0 ಆಯಿತು ಅಂದರೆ 1 e power 0 ಆಯಿತು, 1 ಆಯಿತು, 1 ಮೈನಸ್ e power minus x ಆಯಿತು. ಈಗ ಇಲ್ಲಿ ಡಿನಾಮಿನೇಟರ್ ನೋಡಿದ್ರೆ ಏನೋ ಒಂದು ಸಿಗುತ್ತೆ, ನ್ಯೂಮರೇಟರ್ ಸಿಗುತ್ತೆ. ಏನು ಸಿಗುತ್ತೆ, e power minus x ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ. ದೇರ್ಫೋರ್ ಪುಟ್ e power minus x is equal to t. ಡಿಫರೆನ್ಷಿಯೇಟ್ ಮಾಡಪ್ಪ, e power minus x into minus 1 dx is equal to dt ಆಯಿತು. ಅರ್ಥ ಆಯ್ತು ನೋಡಿಪ್ಪ. ಸೊ ದೇರ್ ಫಾರ್ e power minus x into dx, e power minus x into dx is minus dt ಆಯಿತು. ದಿಸ್ ಬಿಕಮ್ಸ್ minus dt divided by 1 minus t. ಈಗೆಲ್ಲರೂ ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ. ದೇರ್ಫೋರ್ ಆನ್ಸರ್ ಈಸ್ ಲಾಗ್ ಆಫ್ ಮಾಡ್ ಆಫ್ 1 minus t plus c. ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ ಆಫ್ 1 minus t ಅಂದರೆ ಎಷ್ಟಪ್ಪ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ನೋಡಿ. t is equal to e power minus x. ಯಾಕೆ ಈ ಥರ ಮಲ್ಟಿಪ್ಲೈ ಡಿವೈಡ್ ಮಾಡ್ಕೋಬೇಕಂದ್ರೆ ಈ ಥರ ಸಿಂಪ್ಲಿಫೈ ಆಗಲಿಕ್ಕೆ. ಸಿಂಪ್ಲಿಫೈ ಆಯ್ತು ನೋಡಿ, ಇಲ್ಲಿ ಪಾರ್ಷಿಯಲ್ ಫ್ರ್ಯಾಕ್ಷನ್ಸದು ಏನಿಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ ಮಾಡ್ಬೋದಿತ್ತು, ಅಂದರೆ ಪ್ರೀವಿಯಸ್ ಎಕ್ಸಸೈಸಲ್ಲಿ ಕೊಡ್ಬೋದಿತ್ತು. ಎಕ್ಸಸೈಸ್ 7.5 ನೆನಪಿದೆ ನೋಡಪ್ಪ, 7.5 ಸಾಲ್ವ್ ಮಾಡ್ತಾ ಇದ್ದೀವಿ ನಿನ್ನೆ ಕ್ಲಾಸಲ್ಲಿ. ಪ್ರಾಪರ್ ಫ್ರ್ಯಾಕ್ಷನ್ ಹೆಂಗೆ ಹೇಳ್ಕೊಡೋದಂತ ಹೇಳ್ಕೊಟ್ಟಿದ್ದೀನಿ, ಸಾಲ್ವ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್, ಇವ್ಯಾಲ್ಯೂಯೇಟ್ ಯಾವ್ದು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 17. ಸ್ಟ್ಯಾಂಡರ್ಡ್ ಇವನ್ ಈ ಟೈಪ್ ಪ್ರಾಬ್ಲಮ್ಸ್ ಬಂದೇ ಬರ್ತವೆ ನಿಮಗೆ, ಬೋರ್ಡ್ ಪೇಪರಲ್ಲಿ ಈಸಿ ಇರ್ತವೆ. ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ 1 minus sin x into 2 minus sin x ಅಷ್ಟೇ. ಈ ಥರ ಪ್ರಾಬ್ಲಮ್ಸ್ ನಾವು ಪ್ರೀವಿಯಸ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತಿದ್ವಲ್ಲ, ಅಲ್ಲಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ
ನಮ್ಮ ಅನಿಸಿಕೆ. ಈಗ ಇದನ್ನು ನೋಡಿದ್ರು ಕೂಡ ಯಾವ ಫಾರ್ಮ್, ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದ್ದಾವೆ, ಏನು ಪ್ರೀವಿಯಸ್ ಕಲ್ತಿದ್ದೀವಲ್ಲ ಗೊತ್ತೇ ಆಗಲ್ಲ. ಅದಕ್ಕೆ ಇಲ್ಲೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡೋಣ. ಪುಟ್ ಡಿನಾಮಿನೇಟರ್ sin x ಇಸ್ ಈಕ್ವಲ್ ಟು ಟಿ ಬರ್ಕೊಂಬಿಡ. ನನ್ನ ಜೊತೆ ಬರ್ಕೊತ ಹೋಗಿ, ಈಸಿ ಆಗುತ್ತೆ. ಡಿಫರೆನ್ಷಿಯೇಟ್ ಮಾಡ್ತೀಯ, ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಇಸ್ ಈಕ್ವಲ್ ಏನು ಬಂತಪ್ಪ, ಡಿ ಟಿ ಬಂತು. ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿ ಟಿ ಬರೆದ್ರೆ ನ್ಯೂಮರೇಟರ್ ಏನಾಗ್ಬಿಡುತ್ತೆ ನೋಡ, ಡಿ ಟಿ ಡಿವೈಡೆಡ್ ಬೈ ಹೇಳ 1 ಮೈನಸ್ ಟಿ ಇಂಟು ಬ್ರಾಕೆಟ್ 2 ಮೈನಸ್ ಟಿ ಬಂದ್ಬಿಡುತ್ತೆ. ಈಗ ಇದು ನೋಡಿದ್ರೆ ನಮಗೆ ಈಸಿಯಾಗಿ ಪ್ರಾಪರ್ ಫ್ರಾಕ್ಷನ್ ಇದೆ ಅಂತ ಅನಿಸ್ಬಿಡುತ್ತೆ. ನಾ ವಾಟ್ ಯು ವಿಲ್ ಡೂ, ಕನ್ಸಿಡರ್ ಯಾವುದನ್ನ 1 ಡಿವೈಡೆಡ್ ಬೈ 1 ಮೈನಸ್ ಟಿ ಇಂಟು 2 ಮೈನಸ್ ಟಿ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಹ್ಯಾಸ್ ಲೀನಿಯರ್ ಫ್ಯಾಕ್ಟರ್ಸ್. ನೋಡಿ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಇದನ್ನು ನೋಡಿದ ತಕ್ಷಣ ಪ್ರಾಪರ್ ಫ್ರಾಕ್ಷನ್ ಇದೆಯಾ, ಇದೆ. ಟಿ ಪವರ್ 0 ಡಿನಾಮಿನೇಟರ್ ಟಿ ಮಲ್ಟಿಪ್ಲೈ ಮಾಡ್ತೀಯಾ, ಸ್ಕ್ವಯರ್ ಆಗುತ್ತೆ. 0 ಡಿನಾಮಿನೇಟರ್ಸ್ ಬಂತು, 2 ಬಂತು. ಪ್ರಾಪರ್, ಇಟ್ ಈಸ್ ಅ ಪ್ರಾಪರ್ ಫ್ರಾಕ್ಷನ್. ನೆನಪಿದೆಯಾ? ನ್ಯೂಮರೇಟರ್ ಪವರ್ ಆಫ್ ಟಿ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಡಿನಾಮಿನೇಟರ್ ಪವರ್ ಆಫ್ ಟಿ. ದೇರ್ಫೋರ್ ಇಟ್ ಈಸ್ ಅ ಪ್ರಾಪರ್ ಫ್ರಾಕ್ಷನ್. ರಿಸಾಲ್ವಿಂಗ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್, ಇಂಟಗ್ರೇಟಿಂಗ್ ಬೈ ಯೂಸಿಂಗ್ ದ ಮೆಥಡ್ ಆಫ್ ಪ್ರಾಪರ್ ಫ್ರಾಕ್ಷನ್. ಗೊತ್ತಿದೆಪ್ಪ, ನಿನ್ನೆ ಹೇಳ್ಕೊಟ್ಟಿದ್ದೆ, ನೀಟಾಗಿ ಹೇಳ್ಕೊಟ್ಟಿದ್ದೆ. ಎ ಡಿವೈಡೆಡ್ ಬೈ 1 ಮೈನಸ್ ಟಿ ಪ್ಲಸ್ ಬಿ ಡಿವೈಡೆಡ್ ಬೈ 2 ಮೈನಸ್ ಟಿ, ಇದಕ್ಕೆ ಇಕ್ವೇಷನ್ 1 ಅಂತ ಕರೆಯೋಣ. 1ಗೆ ಇಂಟಗ್ರೇಟ್ ಮಾಡಿದ್ರೆ ವಾಪಸ್ ಬರುತ್ತೆ. ಮಾಡ್ತೀರಾ? ಸಾಲ್ವ್ ಮಾಡ್ತಾ ಇದ್ದೀರೇನಪ್ಪ? ನಮ್ಮ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ರ. ಮಲ್ಟಿಪ್ಲೈ ಥ್ರೂ ಔಟ್ ಬೈ ಬರ್ಕೊಳ್ತೀಯ. 1 ಇಸ್ ಈಕ್ವಲ್ ಟು ಎ ಇಂಟು 2 ಮೈನಸ್ ಟಿ ಬಿ ಇಂಟು 1 ಮೈನಸ್ ಟಿ. ಇಕ್ವೇಟಿಂಗ್ ಅಂತೆಲ್ಲ ಹೇಳ್ಕೊಟ್ಟಿದ್ದೀವಿ. ಇಲ್ಲಿ ಏನು, ಇಲ್ಲಿ ಯಾವ್ದು ರೈಟ್ ಸೈಡಲ್ಲಿ ಟಿ ಸ್ಕ್ವೇರ್ ಏನಿಲ್ಲ, ಟಿ ಕಾಣಿಸ್ತಾ ಇದೆ ನೋಡಿ. ಇಕ್ವೇಟಿಂಗ್ ಕೋ ಎಫಿಷಿಯೆಂಟ್ಸ್ ಆಫ್ ಟಿ. ಒಂದು ವೇಳೆ ಇದು ಎಂಟ್ರೆನ್ಸಲ್ಲಿ ಈ ಥರ ಬಂದಿದ್ರೆ ಇವೆಲ್ಲ ಬರ್ಕಂತ ಕುತ್ಕೋಬೇಡಿ, ಅದೆಲ್ಲ ಗೊತ್ತಿದೆ ಸರ್. ಕೋಎಫಿಷಿಯೆಂಟ್ಸ್ ಆಫ್ ಟಿ ಅಂದರೆ ಟಿ ಇಲ್ಲ, ಲೆಫ್ಟ್ ಸೈಡಲ್ಲಿ 0 ಇಸ್ ಈಕ್ವಲ್ ಟು ಮೈನಸ್ ಎ ಇಂಟು ಟಿ ಸಿಗುತ್ತೆ, ಇಲ್ಲಿ ಮೈನಸ್ ಬಿ ಸಿಗುತ್ತೆ. ದೇರ್ಫೋರ್ ಎ ಇಸ್ ಈಕ್ವಲ್ ಟು ಏನಾಯ್ತಪ್ಪ, ಮೈನಸ್ ಬಿ ಆಯಿತು. ಚೆಕ್ ಮಾಡಿ, ಕೋಎಫಿಷಿಯೆಂಟ್ಸ್ ಆಫ್ ಟಿ ಚೆಕ್ ಮಾಡ್ತಾ ಇದ್ದೀವಿ, ಮೈನಸ್ ಎ ಮೈನಸ್ ಬಿ. ನೆಕ್ಸ್ಟ್ ಇಕ್ವೇಟಿಂಗ್ ಕಾನ್ಸ್ಟೆಂಟ್ಸ್ ಅಂತ ಬರೆದ್ರೆ ಕಾನ್ಸ್ಟೆಂಟ್ ಏನು ಬರುತ್ತೆ, ಲೆಫ್ಟ್ ಸೈಡ್ ಎಷ್ಟಿದೆ, 1 ಇದೆ. ರೈಟ್ ಸೈಡ್ ಮಲ್ಟಿಪ್ಲೈ ಮಾಡ್ಕೋಬೇಕಪ್ಪ, 2a ಬರುತ್ತೆ, 2a. ನೆಕ್ಸ್ಟ್ ಇಲ್ಲೊಂದು ಯಾವ್ದು ಬರುತ್ತೆ, ಪ್ಲಸ್ ಬಿ ಬರುತ್ತೆ. ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಬಿ ಇಸ್ ಈಕ್ವಲ್ ಟು ಮೈನಸ್ ಎ ಹಾಕ್ಬಿಡು. 2a ಮೈನಸ್ ಎ, ಬಿ ಇಸ್ ಈಕ್ವಲ್ ಟು ಮೈನಸ್ ಎ ಆಯಿತು. ದೇರ್ಫೋರ್ 2aದಲ್ಲಿ ಎ ಹೋದರೆ 1a ಆಯಿತು. ದೇರ್ಫೋರ್ ಎ ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ, 1 ಬಂತು. ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತ, ಮೈನಸ್ 1 ಬಂತು. ಸಬ್ಸ್ಟಿಟ್ಯೂಟ್ ಮಾಡಪ್ಪ. ಅರ್ಥ ಆಗ್ತಾ ಇದೆಯಾ? You are learning integration of rational functions with the help of resolving into partial fraction. Substitute in 1 and integrating ಅಂತ ಬರ್ದ್ಬಿಡು. And integrating ಅವಾಗ ಏನಾಗುತ್ತೆ, ಡಿ ಟಿ ಡಿವೈಡೆಡ್ ಬೈ 1 ಮೈನಸ್ ಟಿ ಇಂಟು 2 ಮೈನಸ್ ಟಿ ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು, 1 ಬಂದಿದೆ. ವಿತ್ ರೆಸ್ಪೆಕ್ಟ್ ಟು ಟಿ ಆಯಿತು, 1 ಮೈನಸ್ ಟಿ ಆಯಿತು. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಎಷ್ಟಿದೆ, ಮೈನಸ್ ಇದೆ, ಮೈನಸ್ ಇಂಟೆಗ್ರಲ್ ಆಫ್ ಡಿ ಟಿ ಡಿವೈಡೆಡ್ ಬೈ 2 ಮೈನಸ್ ಟಿ ಆಯಿತು. ನಾವೀಗ ಸ್ಟ್ಯಾಂಡರ್ಡ್ ಫಾರ್ಮ್ ಸಿಕ್ಕಿದೆ ನೋಡಪ್ಪ. 1 ಮೈನಸ್ ಟಿ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ಲ್ಲಿ ಇರಬೇಕು, -1 ಇರಬೇಕು. ಸೊ ದೇರ್ಫೋರ್ ಇದನ್ನು ಹಿಂಗೂ ಬರೀತಾರೆ. ಏನು ಮಾಡ್ತಾರೆ, ಮೈನಸ್ ಡಿ ಟಿ ಮಲ್ಟಿಪ್ಲೈ ಆನ್ ಬೋತ್ ಸೈಡ್ ಬೈ ಮೈನಸ್ ಸೈನ್ 1 ಮೈನಸ್ ಟಿ. ಇಲ್ಲಿ ಮೈನಸ್ ಇರೋದ್ರಿಂದ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ನಾವು. ಮೈನಸ್ ಡಿ ಟಿ ಡಿವೈಡೆಡ್ ಬೈ 2 ಮೈನಸ್ ಟಿ. ನೋಡಿ, ಇಲ್ಲಿ ಮೈನಸ್ ಆಲ್ರೆಡಿ ಇರೋದ್ರಿಂದ ಇಲ್ಲಿ ಮೈನಸ್ ಇತ್ತಿಲ್ಲ, ಅರೇಂಜ್ ಮಾಡಿದ್ದೀನಿ. ಡಿನಾಮಿನೇಟರ್ ಡಿಫರೆನ್ಷಿಯೇಷನ್, ನ್ಯೂಮರೇಟರ್ ಸಿಕ್ತು. ದೇರ್ಫೋರ್ ಯುವರ್ ಆನ್ಸರ್ ಮೈನಸ್ ಲಾಗ್ ಆಫ್ ಮೋಡ್ ಆಫ್ 1 ಮೈನಸ್ ಟಿ ಪ್ಲಸ್
ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ. ದೇರ್ಫಾರ್ ಪ್ಲಸ್ ಲಾಗ್ ಆಫ್ mod of 2 minus t plus c. ಲಾಸ್ಟ್ ಏನು ಸರ್ ಆನ್ಸರು? ಲಾಗ್ ಎಮ್ ಮೈನಸ್ ಲಾಗ್ ಎನ್ ಇದೆಯಪ್ಪ. ಲಾಗ್ ಆಫ್ ಹೇಳ ಎಮ್ ಬೈ ಎನ್ 2 ಮೈನಸ್ ಟಿ ಡಿವೈಡೆಡ್ ಬೈ 1 ಮೈನಸ್ ಟಿ ಪ್ಲಸ್ ಸಿ. ನೋಡಪ್ಪ ವಾಪಸ್ ಟಿ ಇಸ್ ಈಕ್ವಲ್ ಟು ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ? ಕಾಸ ಸೈನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹೌದು, ಪುಟ್ ಟಿ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ವಾಪಸ್. ಫೈವ್ ಮಾರ್ಕ್ಸಿಗೆ ಕೇಳುತ್ತಾರೆ, ಬರೀಬೇಕು ಅಷ್ಟೇ, ಇನ್ನೇನಿಲ್ಲ. ಅಗೇನ್ ವಾಪಸ್ ಪುಟ್ ಟಿ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಸೊ ಯುವರ್ ಫೈನಲ್ ಆನ್ಸರ್ ವಿಲ್ ಬಿ ಲಾಗ್ ಆಫ್ mod of 2 minus sin x divided by 1 minus sin x plus c. Next, again they have given one problem with a hint, my dear students. You can select that. ಕ್ವಶನ್ ನಂಬರ್ 20. ಹಿಂಟ್ ಏನು ಕೊಟ್ಟಿಲ್ಲ, ನಾವು ಬರೆಯೋಣ. ಅದನ್ನು ಹೆಲ್ಪ್ ಮಾಡಿ. ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 1. Important problem. In this problem, just say put x to the power of 4 is equal to t ಬರೆಯೋಣ. ಬರೆದ ಡಿಫರೆನ್ಷಿಯೇಟ್ ಮಾಡ್ತೀಯ. 4x ಕ್ಯೂಬ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಪುಟ್ ಎಕ್ಸ್ ಟು ದಿ ಪವರ್ ಆಫ್ 4 ಇಸ್ ಈಕ್ವಲ್ ಟು ಟಿ, ಡಿಫರೆನ್ಷಿಯೇಟ್ ಮಾಡೋಣ. ಅವಾಗ ಇಲ್ಲಿ ಏನು ಬರುತ್ತೆ ಚೆಕ್ ಮಾಡಿದ್ರೆ, ಡಿ ಎಕ್ಸ್ ಜಾಗದಲ್ಲಿ ಡಿ ಟಿ ಡಿವೈಡೆಡ್ ಬೈ, ಐ ಜಸ್ಟ್ ಮಲ್ಟಿಪ್ಲೈ ಹಿಯರ್. ಓಕೆ, ಒನ್ ಸೆಕೆಂಡ್, ಯಾಕಂದ್ರೆ ಬೇಕಾಗುತ್ತೆ ನನಗಿಲ್ಲಿ. ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 1. ಸೊ ಮತ್ತೆ ಚೆಕ್ ಮಾಡಿ. ಸೇಮ್ this arrangement, I will get back the same function, dear students. ಯಾಕೆ ಹಿಂಗೆ ಅರೇಂಜ್ ಮಾಡಿಕೊಂಡೆ ಅಂದರೆ, ಎಕ್ಸ್ ಟು ದಿ ಪವರ್ ಆಫ್ 4 ಇಸ್ ಈಕ್ವಲ್ ಟು ಟಿ ಬರ್ಕೊಂಡ್ಬಿಟ್ರೆ ನೋಡಿ, ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ 4 ಆಯಿತು. 1/4 ಇಂಟು ಡಿ ಟಿ ಆಯಿತು, ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಇಸ್ ಟಿ ಇಂಟು ಟಿ ಮೈನಸ್ 1 ಅಂಥೇಳಿ. ಅರ್ಥ ಆಯ್ತಲ್ವಾ? ಈಗ ಇದು ನಮಗೆ ಪ್ರಾಪರ್ ಫ್ರ್ಯಾಕ್ಷನ್ ಸಿಕ್ಬಿಡ್ತು. ಪ್ರಾಪರ್ ಫ್ರ್ಯಾಕ್ಷನ್ ಸಿಕ್ತು, ಆನ್ಸರ್ ಮಾಡ್ಬೋದು. ಮಲ್ಟಿಪ್ಲೈ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಮಾಡ್ಕೊಂಡ್ರೆ ಏನಿಲ್ಲಪ್ಪ, ಈ 1/x ಇದೆ ಅಲ್ವಾ, ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಚೆಕ್ ಮಾಡಿದ್ರೆ 1/x ಬಂದೇ ಬಿಡುತ್ತೆ. ಅರ್ಥ ಆಗಿದೆ? ಮತ್ತು ಉಳಿದದ್ದು ವಾಪಸ್ ಆ್ಯಸ್ ಇಟ್ ಈಸ್ ಕನ್ಸಿಡರ್. 1/4 ಹಂಗೆ ಇರಲದು. ಯಾವುದನ್ನು ತಗೋಬೇಕು? 1 ಡಿವೈಡೆಡ್ ಬೈ ಟಿ ಇಂಟು ಟಿ ಮೈನಸ್ 1 ತಗೋಬೇಕು. ಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಆ ಪ್ರಾಪರ್ ಫ್ರ್ಯಾಕ್ಷನನ್ನು ರಿಸಾಲ್ವಿಂಗ್ ಇಂಟು 2 or more fractions. ರೂಲ್ ಏನಿದೆ? ಡಿನಾಮಿನೇಟರ್ ಹ್ಯಾಸ್ ಲೀನಿಯರ್ ಫಂಕ್ಷನ್ಸ್ ಇದೆ. ದೇರ್ಫೋರ್ ದಟ್ ಬಿಕಮ್ಸ್ ಎ ಬೈ ಟಿ ಪ್ಲಸ್ ಬಿ ಡಿವೈಡೆಡ್ ಬೈ ಟಿ ಮೈನಸ್ 1. ನಾನೇನು ಹೇಳಿದೆ ಅರ್ಥ ಆಯಿತು? ಇದೆಲ್ಲ ಸಿಂಪ್ಲಿಫೈ ಮಾಡಿದೆಯಾ? ಡಿನಾಮಿನೇಟರಲ್ಲಿ ಲೀನಿಯರ್ ಫಂಕ್ಷನ್ಸ್ ಇದ್ದಾವೆ. ಆ ಲೀನಿಯರ್ ಫಂಕ್ಷನ್ಸನ್ನು ಆ ಥರ ಸ್ಪ್ಲಿಟ್ ಮಾಡೋದು ಹೇಳ್ಕೊಟ್ಟಿದ್ದೀವಿ. ನೆಕ್ಸ್ಟ್ ಮಲ್ಟಿಪ್ಲೈ ಥ್ರೋಟ್ ಬೈ ಮಾಡ್ತೀಯ. ದಟ್ 1 ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಥ್ರೋಟ್ ಬೈ ಟಿ ಇಂಟು ಟಿ ಮೈನಸ್ 1 ಆನ್ ಬೋತ್ ಸೈಡ್. ಎ ಇಂಟು ಟಿ ಮೈನಸ್ 1 ಪ್ಲಸ್ ಬಿ ಇಂಟು ಟಿ. Now with this what you will do? ಸರ್ ಫಸ್ಟ್ ಆಗಲೇ ಹೇಳ್ಕೊಟ್ಟಿದ್ದೀನಪ್ಪ, ಫಾಸ್ಟ್ ಹೋಗ್ಬೋದು. ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ಸ್ ಆಫ್ ಟಿ ನೀವು ಬರೆದಿದ್ದೀರ ಅಂತ ಅನ್ಕೊಳ್ತೀನಿ. ಲೆಫ್ಟ್ ಸೈಡ್ ನೋ ಕೋಎಫಿಷಿಯಂಟ್ ಆಫ್ ಟಿ, 0 is equal to a plus b, therefore b is equal to minus a. Then equating constants,
1 equal to minus a, that is enough. 1 is equal to minus a is equal to minus 1, therefore b is equal to 1, substitute in 1 and integrate. Substitute in 1 and integrate. ಆದರೆ ಇಲ್ಲಿ ಔಟ್ಸೈಡ್ ಏನಿದೆ ನೋಡಿ 1/4 ಇದೆ, ಅದನ್ನು ಬಿಡಂಗಿಲ್ಲ, ತಗೋಬೇಕು. 1/4 ಇಂಟು integral of a divided by t plus b divided by t minus 1 with respect to t. One by four ಇದೆ ಬಿಡಂಗಿಲ್ಲ, ಅದನ್ನು ಬರ್ಕೋಬೇಕು. So finally what you will get is 1/4 into what is a? Minus 1. Integral of minus 1 by t with respect to t. Flower bracket you can write. Plus, what is b here? 1. 1 divided by t minus 1. One by 4 multiply ಮಾಡ್ಕೊಂಬೋಣ. Integral of a is minus 1 by t plus 1/4 b is 1 divided by t minus 1. So your answer is 1/4 ಕಾಮನ್ ತಗೊಂಡ್ರೆ ಚೆನ್ನಾಗಪ್ಪ. 1/4 ಇಲ್ಲೇನಾಗುತ್ತೆ, ಮೈನಸ್ ಆಫ್ log of mod t plus 1/4 is outside, 1 by t minus 1 is a log of t minus 1 plus c. So last answer 1/4 log m by n ಇದೆ, log of m by n. Again put t is equal to x to the power of 4. So your final answer 1/4 log of mod of t is how much? X to the power of 4 minus 1 divided by x to the power of 4. 1/4 ಬಿಡಂಗಿಲ್ಲಪ್ಪ, ಔಟ್ಸೈಡ್ ಇದೆ, ಬರೀಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನಿಮಗೆ ಸೇಮ್ ಟೈಪಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅದು ನೀವು ಮಾಡ್ಕೊಳ್ಳಿ. 16th ಪ್ರಾಬ್ಲಮ್, 20th ಮತ್ತು 16th ಆಫ್ ಸೇಮ್ ಟೈಪ್ ಇದೆ. ಎಕ್ಸ್ ಟು ದಿ ಪವರ್ ಆಫ್ 4 ಬದಲು ಎಕ್ಸ್ ಟು ದಿ ಪವರ್ ಆಫ್ ಎನ್ ಕೊಟ್ಟಿದ್ದಾರೆ. ಇನ್ ದ ಸೇಮ್ ಪ್ರಾಬ್ಲಮ್ ದೇ ಹ್ಯಾವ್ ಗಿವನ್ dx divided by x into x to the power of n minus 1 plus 1 ಏನಪ್ಪ, plus 1. ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ವಿತ್ ದಿಸ್ ಪ್ರಾಪರ್ ಫ್ರ್ಯಾಕ್ಷನ್ಸಲ್ಲಿ 2 ಟೈಪ್ ಹೇಳ್ಕೊಟ್ಟಿದ್ದೆ. ಒಂದು ಪ್ರಾಪರ್ ಫ್ರ್ಯಾಕ್ಷನ್, ಇನ್ನೊಂದು ಇಂಪ್ರಾಪರ್ ಫ್ರ್ಯಾಕ್ಷನ್. ನಾವು ಲೆಟ್ ಅಸ್ ಡೂ ವಿತ್ ಇಂಪ್ರಾಪರ್ ಫ್ರ್ಯಾಕ್ಷನ್ಸ್. ಬಿಫೋರ್ ದಟ್ ದೇರ್ ಆರ್ 2 ಪ್ರಾಬ್ಲಮ್ಸ್ ಇನ್ ದಿ ಎಂಟ್ರೆನ್ಸ್. ದೇ ಹ್ಯಾವ್ ಗಿವನ್ ಎಕ್ಸಸೈಸಲ್ಲಿ 22 ಮತ್ತು 23. ಬೇಗ ಆನ್ಸರ್ ಮಾಡೋಕ್ಕೆ ಬರುತ್ತಾ ನೋಡೋಣ. ಬಿಫೋರ್ ಗೆಟ್ಟಿಂಗ್ ಇನ್ ಟು ಇಂಪ್ರಾಪರ್ ಫ್ರ್ಯಾಕ್ಷನ್, ಇದು ಎಂಟ್ರೆನ್ಸಲ್ಲಿ ನಾವು ಎಷ್ಟು ಫಾಸ್ಟ್ ಬರಿಬೇಕು ಸರ್ ಅನ್ನೋದಕ್ಕೆ ಒಂದು ಹೆಲ್ಪ್ ಮಾಡಿಕೊಡ್ತೀನಿ. ಕ್ವಶನ್ ನಂಬರ್ 22 ಅಲ್ಲಿ ವಾಟ್ ದೇ ಹ್ಯಾವ್ ಗಿವನ್, ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ಸ್ 2 ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಇದ್ದಾವೆ. 4 ಆಪ್ಷನಲ್ಲಿ ಸ್ವಲ್ಪ ಫಾಸ್ಟ್ ಹೆಂಗೆ ಬರೀಬೇಕು, ನಾವೇನು ಮಾಡ್ಬೇಕು ಸರ್ ಈ ಥರ ಕೊಟ್ಟಾಗ ಅಂತ ಹೇಳಿದಾಗ, ಫಾಸ್ಟಾಗಿ ಚೆಕ್ ಮಾಡಿದ್ರೆ ಇದನ್ನು ಪ್ರಾಪರ್ ಫ್ರ್ಯಾಕ್ಷನ್ ಇದೆ, ಅದನ್ನು ಕನ್ವರ್ಟ್ ಮಾಡಿದಾಗ ಹೆಂಗೆ ಬರುತ್ತೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಅಂತ ಇರುತ್ತೆ. ಇದು ಇನ್ನು ಮೇಲೆ ಫಾಸ್ಟಾಗಿ ಬರೆಯೋದಂದ್ರೆ ಏನು ಸರ್, ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ 1.
ಇದನ್ನು ಬಿಡೋಂಗಿಲ್ಲ, ಇದನ್ನು ಫಾಸ್ಟಲ್ಲಿ ಮತ್ತೆ ಹೊತ್ಕೊಂಡು ಬೀಳ್ತೀವಿ ಅಷ್ಟೇ. ಸ್ಟಾರ್ಟ್ ಕಂಪೇರಿಂಗ್ ಅಥವಾ ಇಕ್ವೇಟಿಂಗ್ ದ ಕೊಯಿಫಿಷಿಯೆಂಟ್ಸ್ ಆಫ್ ಗೊತ್ತಿದೆ. ಇಲ್ಲಿ ಕಂಪೇರ್ ಮಾಡೋದು ಫಾಸ್ಟ್ ಹೋಗ್ಬೇಕು. ಇಕ್ವೇಟಿಂಗ್ ದ ಕೊಯಿಫಿಷಿಯೆಂಟ್ಸ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಒಂದು ಮುಗೀತು. ಇಲ್ಲಿ ಕಾನ್ಸ್ಟೆಂಟ್ಗಳು ಯಾವೂ ಇಲ್ಲ, 0 ಇಸ್ ಈಕ್ವಲ್ ಟು, ಇಲ್ಲಿ ಕಾನ್ಸ್ಟೆಂಟ್ ಇದೆ -2a, ಇಲ್ಲೊಂದು -b ಇದೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡ್ರೆ ಮುಗಿದೋತು. ಈಗಲ್ಲಿ ಬಿ ಜಾಗದಲ್ಲಿ ಎಷ್ಟಾಗುತ್ತೆ, ಬಿ ಇಸ್ ಈಕ್ವಲ್ ಟು, ಇಲ್ಲಿ ಬಿ ಇಸ್ ಈಕ್ವಲ್ ಟು -2a ಆಗುತ್ತೆ. ಯಾವ ಬಿ ಇಸ್ ಈಕ್ವಲ್ ಟು -2 ಆಯಿತು ಸಬ್ಸ್ಟಿಟ್ಯೂಟ್ ಮಾಡಿ, ಬಿ ಇಸ್ ಈಕ್ವಲ್ ಟು -2 ಇಂಟು ಎ ಇಸ್ ಈಕ್ವಲ್ ಟು ಸಾಲ್ವ್ ಮಾಡ್ಕೋಬೇಕು. ಎ ಇಸ್ ಈಕ್ವಲ್ ಟು 1 - b, ಫಾಸ್ಟ್ ಬರೀಲೇಬೇಕು, 1 - b ಆಯಿತು. ಸೊ ದಟ್ ಈಸ್ -2 + 2b ಆಯಿತು, -2 + 2b ಆಯಿತು. 2b ಈ ಕಡೆ ಬಂತಂದರೆ -b ಆಯಿತು, -b ಇಸ್ ಈಕ್ವಲ್ ಟು -2, b ಇಸ್ ಈಕ್ವಲ್ ಟು 2 ಆಯಿತು. ಯಾವಾಗ b ಇಸ್ ಈಕ್ವಲ್ ಟು 2 ಆಯಿತು, a ಇಸ್ ಈಕ್ವಲ್ ಟು 1 - 2. ಸೊ ದಟ್ ಈಸ್ a ಈಕ್ವಲ್ ಟು -1. ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಈ ವ್ಯಾಲ್ಯೂ ಎಷ್ಟು ಫಾಸ್ಟಾಗಿ 2 ಮಿನಿಟ್ಸ್ ಇರುತ್ತಪ್ಪ. ನಿಮ್ಮ JE ಪೇಪರಲ್ಲಿ ಒಂದು ಪ್ರಾಬ್ಲಮಿಗೆ 2 ಮಿನಿಟ್ಸ್ ಇರುತ್ತೆ. ಸೊ ನಾವು ವಾಟ್ ಇಟ್ ಬಿಕಮ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎ ಬಿಕಮ್ಸ್ ಹೌ ಮಚ್, ಎಲ್ಲಾಯಿತು 1 -1 ಡಿವೈಡೆಡ್ ಬೈ x - 1 ಪ್ಲಸ್ b ವ್ಯಾಲ್ಯೂ ಬಿಕಮ್ಸ್ 2 ಡಿವೈಡೆಡ್ ಬೈ x - 2. ಇಂಟಗ್ರೇಟ್ ಮಾಡು ಅಂತಾನೆ. ಸೊ ಫಸ್ಟ್ ಆನ್ಸರ್ -log ಆಫ್ mod ಆಫ್ x - 1 ಪ್ಲಸ್ 2 ಇಂಟು ಇಂಟಗ್ರೇಟ್ ಮಾಡಿದೀಯ ಅಂತೀವಿ, ಅದೇ ಫಾಸ್ಟ್ ಅಂತ ಹೇಳಿದ್ವಲ್ಲ. ಇಂಟಗ್ರೇಟ್ ಅಂದರೆ 2 ಹೊರಗೆ ತೊಗೊಳ್ತೀಯ, ಲಾಗ್ ಆಫ್ mod ಆಫ್ x - 2 ಬರುತ್ತೆ ಪ್ಲಸ್ ಸಿ. 4 ಆಪ್ಷನಲ್ಲಿ ಇದು ಮತ್ತೆ ಸಿಂಪ್ಲಿಫೈ ಮಾಡಿದ್ದಾರೆ, ದೇ ಹ್ಯಾವ್ ಸಿಂಪ್ಲಿಫೈಡ್ ಇಟ್. ಇಲ್ಲಿ ತನಕ ಕರೆಕ್ಟ್ ಇದೆ, 4 ಆಪ್ಷನ್ ಹುಡುಕ್ತಾ ಇದ್ದೀನಿ ಅಷ್ಟೇ, ಸೊಲ್ಯೂಷನ್ ಏನು ಬೇಡ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಮಾಡ್ತೀಯಾ, ಇದನ್ನು 2 ಮೇಲೆ ತೊಗೊಂಡಿದ್ದೇನೆ ಕಣಪ್ಪ, ಲಾಗ್ x - 2 ಹೋಲ್ ಸ್ಕ್ವೇರ್ ತೊಗೊಳ್ತಾನೆ, ಇದು -log ಆಫ್ x - 1. ನೀವು ಬರ್ಕೊಂಡು ಕೊಡೋದು ಬೇಡ, 4 ಆಪ್ಷನಲ್ಲಿ ಹುಡುಕಿದ್ರೆ ಸಾಕು. ಸೊ ಇವ್ರ ಆನ್ಸರ್ ಲಾಗ್ ಆಫ್ x - 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ x - 1 ಪ್ಲಸ್ ಸಿ. ಆಪ್ಷನ್ 2 ಸಿಗುತ್ತೆ ನೋಡಲ್ಲಿ. ಹಿಂಗೆ ಮಾಡಬೇಕಲ್ಲಿ, ಟೈಮ್ ಹೆಚ್ಚು ಕ್ಯಾಲ್ಕುಲೇಟ್ ಮಾಡಿ. ಬಟ್ ಈ ಶುಡ್ ಬಿ ವೆರಿ ಫಾಸ್ಟ್ ಇನ್ ಕ್ಯಾಲ್ಕುಲೇಟಿಂಗ್ ದಿಸ್. ಅರ್ಥ ಆಗಿದೆ ಸರ್? 22ಗೆ ಆನ್ಸರ್ ಕೊಟ್ಟಿದ್ದಾರೆ, ಪಕ್ಕಕ್ಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಎ ಆ್ಯಂಡ್ ಬಿ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಗ್ರೇಟ್ ಮಾಡಿ ಮಾಡ್ಕೋಬೇಕು. ಇದೇ ರೀತಿ ಫಾಲೋ ಮಾಡಬೇಕು ಎಲ್ಲಿ ಎಂಟ್ರೆನ್ಸಲ್ಲಿ, ನೀಟಾಗಿ ಸ್ಟೆಪ್ಸಾಗಿ ಇರಲ್ಲ ಅಲ್ಲಿ, ಸುಮ್ಮನೆ ಬರ್ಕೊಂತ ಹೋಗ್ಬೇಕು. ಎಷ್ಟೇ ಅಂತಪ್ಪ ಇದು 23 ನೋಡಿ. dx ಡಿವೈಡೆಡ್ ಬೈ ಎಕ್ಸ್ ಇಂಟು x² + 1 = 2 ಅಂತ ಕೊಟ್ಟಿದ್ದಾನೆ. 4 ಆಪ್ಷನ್ಸ್ ಇದ್ದಾವೆ. ಏನು ಮಾಡ್ಬೇಕು ಸರ್? ಸಾಲ್ವ್ ಮಾಡ್ಬೇಕು ಸರ್. ಅದು ಇಂಟಗ್ರೇಷನ್ ನಿಮಗೆ ಕ್ವಶನ್ ಪೇಪರಲ್ಲಿ ಇರುತ್ತೆ. ಬೇಗ ಇದು ಇಲ್ಲಿ ಚೆಕ್ ಆಗಬೇಕಿದು ಏನು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಅದೆಲ್ಲ ಗೊತ್ತಾಗಬೇಕು. ಪವರ್ ಆಫ್ ಎಕ್ಸ್ 0 ಇದೆ, ಡಿನಾಮಿನೇಟರ್ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊತೆ x³ ಆಗುತ್ತೆ, ಮೇಲ್ಗಡೆ 0 ಬಂತು, x⁴, ಪ್ರಾಪರ್ ಫ್ರ್ಯಾಕ್ಷನ್ ಇದೆ, ಬರೆಯೋದು a ಡಿವೈಡೆಡ್ ಬೈ x ಲೀನಿಯರ್ ಇದೆ, ಇದು ಕ್ವಾಡ್ರೇಟಿಕ್ ಇದೆ ಅಂತ ಗೊತ್ತಾಗಬೇಕು. ಸೊ ದಟ್ ಈಸ್ bx + c ಡಿವೈಡೆಡ್ ಬೈ x² + 1 ಅಂತ ಬರ್ಕೊಂಡು ಮಲ್ಟಿಪ್ಲೈ ಅಂತ ಎಲ್ಲ ಬರ್ಕೊಂಡ್ಮೇಲೆ ಲೆಫ್ಟ್ ಸೈಡ್ ಏನು ಉಳಿತದೆ ಇಂಪಾರ್ಟೆಂಟು ನೋಡಿಲ್ಲ. ಮಲ್ಟಿಪ್ಲೈ ಎಲ್ಲ ಬರ್ಕೊಂಡ್ಮೇಲೆ ನಾನು ಏನು ಫಾಸ್ಟಾಗಿ ಬರ್ಕೋಬೇಕು ಸರ್ ಅನ್ನೋರು 1 = a ಇಂಟು ಹೇಳ x² + 1 ಪ್ಲಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿರ್ತೀಯ bx + c ಇಂಟು x. ಏನು ಸರ್ ಫಾಸ್ಟ್ ಅದಿರಲ್ಲ ಅಂತ ಫಾಸ್ಟಾಗಿ ಬರೀಬೇಕು. ಇದನ್ನೀಗ ಈಕ್ವೇಟಿಂಗ್ ದ ಕೊಯಿಫಿಷಿಯಂಟ್ ಆಫ್ x², ಇಲ್ಲಿ x² ಕಾಣಿಸುತ್ತೆ, ಸಬ್ಸ್ಟಿಟ್ಯೂಟ್ ಮಾಡೋ ಒಂದು ಆನ್ಸರ್ ಸಿಗುತ್ತೆ. ನೋಡ್ತಾ ಹೋಗೋಣ. ಇಲ್ಲಿ x² ಕೊಯಿಫಿಷಿಯಂಟ್ ಏನಿಲ್ಲ, 0 = ಹೇಳ್ತಾ ಹೋಗು a, ಇಲ್ಲೆಷ್ಟು ಬಂತು bx² ಬರುತ್ತೆ ಪ್ಲಸ್ b ಬಂತು, ದೇರ್ಫೋರ್ b = -a ಆಯಿತು, ಅಥವಾ a = -b ಬಂತು. ನೆಕ್ಸ್ಟ್ ಏನು ಮಾಡ್ತೀಯಾ, ಕಾನ್ಸ್ಟೆಂಟ್ ಇಕ್ವೇಟ್ ಮಾಡ್ತೀಯ. ಕಾನ್ಸ್ಟೆಂಟಿಗೆ 1 = ಇಲ್ಲಿ ಕಾನ್ಸ್ಟೆಂಟ್ ಏನಿದೆಯಪ್ಪ, a ಇದೆ. ಇಲ್ಲಿ ಏನಾರ ಕಾನ್ಸ್ಟೆಂಟ್ ಇದೆಯಾ, ಇಲ್ಲ, x ಮಲ್ಟಿಪ್ಲೈ ಆಗ್ತದೆ, ಇಲ್ಲ ಮುಗಿದೋದು. a = 1 ಆದರೆ b = ಎಷ್ಟಾಯ್ತು, -1 ಆಯ್ತು. ಇನ್ನೊಂದು ಯಾವುದು ಉಳಿತು, c ಉಳಿತು. x ಕೋಫಿಷಿಯಂಟ್ ಇಕ್ವೇಟ್ ಮಾಡ್ಕ ನೋಡಿ, ಇಕ್ವೇಟಿಂಗ್ ಕೋಫಿಷಿಯಂಟ್ ಆಫ್ x², ಇಕ್ವೇಟಿಂಗ್ ಕಾನ್ಸ್ಟೆಂಟ್ ಆದಮೇಲೆ ಇಕ್ವೇಟಿಂಗ್ ಕೊಯಿಫಿಷಿಯಂಟ್ ಆಫ್ x,
ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಲೆಫ್ಟ್ ಸೈಡ್ ಏನಿಲ್ಲ, ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಲೆಫ್ಟ್ ಸೈಡ್ ಯಾವುದೂ ಇಲ್ಲ, 0. ಇಲ್ಲಿ ಯಾವುದೂ ಇಲ್ಲ, ಇಲ್ಲಿ ಮಾತ್ರ ಡಿ ಎಕ್ಸ್ ಸಿ ಬರುತ್ತೆ. ದೇಫರ್ ಸಿ ಇಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ ಕಣ, 0 ಆಗ್ಬಿಡುತ್ತೆ. ಲೆಫ್ಟ್ ಸೈಡ್ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಇಲ್ಲ. ಸೊ ದೇಫರ್ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೋಬಾರ್ದು, ಇದನ್ನು ವಾಪಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ 1 ಡಿವೈಡೆಡ್ ಬೈ ಇಲ್ಲಿ ಬರೋಣ, 1 ಡಿವೈಡೆಡ್ ಬೈ ಎಕ್ಸ್, ಎ ಎಕ್ಸ್ ಆಯಿತು, ಎ ಬೈ 1 ಬೈ ಎಕ್ಸ್ ಆಯಿತು, ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಬಿ ಎಷ್ಟ ಮೈನಸ್ ಎಕ್ಸ್ ಪ್ಲಸ್ ಸಿ 0 ಬಿಟ್ಬಿಡು, ಡಿವೈಡೆಡ್ ಬೈ ಎಷ್ಟು ಬಂತ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು. ಸರ್ ಇಂಟಗ್ರೇಟ್ ಕೇಳಿದ್ದಾರೆ, ಬರ್ಕ ಇಂಟಗ್ರೇಟ್ ಬರ್ಕಂತ ಕುತ್ಕೊಂಬಿಡಲ್ಲಿ. ಈಗ ಆನ್ಸರ್ ಹುಡುಕ್ಬಿಟ್ರೆ ಆಗೋದು ನಿನಗೆ. ಇಲ್ಲಿ ನೋಡಿ ಫಸ್ಟ್ ಕ್ಲಾಸ್ ಸಿಗುತ್ತೆ. ಈಗ ಇಷ್ಟೆಲ್ಲ ಅರೇಂಜ್ಮೆಂಟ್ ಆದಮೇಲೆ ಇದನ್ನೆಲ್ಲ ಮತ್ತೆ ಬರ್ಕೊಂತ ಕೂತ್ಕೋಬಾರ್ದಲ್ಲ, ಅಲ್ಲೊಂದು ಆಪ್ಷನ್ಸ್ ಸಿಗ್ತಾ ಇರುತ್ತೆ, ನೋಡ್ಕೊಂತ ಹೋಗ್ಬೇಕು. 1 ಬೈ ಎಕ್ಸ್ಗೆ ಇಂಟಗ್ರೇಷನ್ ಎಷ್ಟಪ್ಪ, ಲಾಗ್ ಆಫ್ ಮೋಡ್ ಆಫ್ ಎಕ್ಸ್. ಇಲ್ಲಿ ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ, ಮೈನಸ್ ಬರುತ್ತೆಗ, ಮಲ್ಟಿಪ್ಲೈ ಡಿವೈಡ್ ಬೈ 2. ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ 2x ಬೇಕು, ಮಲ್ಟಿಪ್ಲೈ ಡಿವೈಡ್ ಬೈ 2, 1/2 ಬರ್ಕೊಂಡಿದ್ಯಾ, ಇಂಟು ಲಾಗ್ ಆಫ್ mod ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ ಅಂತೇಳಿ 4 ಆಪ್ಷನ್ನಲ್ಲಿ ಒಂದು ಆಪ್ಷನ್ ಇದೆ, ಚೆಕ್ ಮಾಡಪ್ಪ. ಮತ್ತೆ ಮೇನ್ ಸಿಂಪ್ಲಿಫೈ ಮಾಡಿಲ್ಲ ಅವ್ರ ಕಣ. ಆಪ್ಷನ್ ಎ, ಆನ್ಸರ್ ಎ. ಇದೇ ರೀತಿ ಅಟೆಂಡ್ ಮಾಡಬೇಕು ಒನ್ಸ್ ಯು ಆರ್ ಪರ್ಫೆಕ್ಟ್ ಇನ್ ಸಾಲ್ವಿಂಗ್. ಇದನ್ನು ಟೂ ಲೆಂಗ್ದಿ ಮಾಡ್ಕೋಬೇಡ, ಇಷ್ಟೇ ಶಾರ್ಟಾಗಿ ಬರ್ಕೊಂತ ಹೋಗ್ಬೇಕಲ್ಲಿ. ನೀನು ಬರಿಬೇಕಾದ್ರೆ ಭಾಳ ಕೇರ್ಫುಲ್ ಫಸ್ಟ್ ಈಕ್ವೇಟಿಂಗ್ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಲ್ಲಿದ್ರೆ ಈಕ್ವೇಟಿಂಗ್ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಕರೆಕ್ಟಾಗಿ ಗೆಸ್ ಮಾಡ್ಕೊಂತ ಅಲ್ಲಿ ತೆಡ್ರ ಮಾಡಬಾರ್ದು. ಅರ್ಥ ಆಗಿದೆ ಸರ್? ಲಾಸ್ಟ್ ಟೈಪ್ ಇಂಪ್ರಾಪರ್ ಫ್ರ್ಯಾಕ್ಷನ್ನ ಕನ್ವರ್ಷನ್ ಮಾಡಿ ಹೇಳ್ಕೊಡ್ತೀನಿ, ಉಳಿದದ್ದು ಕಂಟಿನ್ಯೂ ನೀವು ಮಾಡಬೇಕು. ಇಂಪ್ರಾಪರ್ ಫ್ರ್ಯಾಕ್ಷನ್, ರೈಟ್ ಹೆಡ್ಡಿಂಗ್ integrating an improper fraction. Last problem of the class. Question they have given. Question number 18. X square plus 1 x square plus 2 divided by x square plus 3 x square plus 4. Dear students, I am telling you somewhat lengthy process it is. ಈಗ ನಾವು ಈ ಕಾಂಪಿಟೇಟಿವ್ ಏನು ಹೇಳ್ಕೊಟ್ಟೆಲ್ಲ ಆ ಥರ ಇರ್ತವೆ. ಇಂಪ್ರಾಪರ್ ಫ್ರ್ಯಾಕ್ಷನ್ ಇದ್ದರೆ ಸರ್ ಏನು ಮಾಡ್ಬೇಕು ನಮಗೆ ಹೇಳೇ ಕೊಟ್ಟಿಲ್ಲ ಅನ್ಬೇಡಿ ಅಂತ ಹೇಳಿ. ಇಂಪ್ರಾಪರ್ ಇದೆಯಾ ನೋಡ್ಬೇಕು. ಆರ್ ನ್ಯೂಮಿನೇಟರ್ ಪವರ್ ಎಷ್ಟಾಯ್ತು 4 ಆಯಿತು, ಡಿನಾಮಿನೇಟರ್ ಪವರ್ ಕೂಡ ಎಷ್ಟಾಯ್ತು 4 ಆಯಿತು. ಇಟ್ ಈಸ್ ಅನ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಈ ಥರ ಡಿನಾಮಿನೇಟರ್ಲಿ ಎಲ್ಲ ಟರ್ಮ್ಗಳು ಈ ಥರ ಎಕ್ಸ್ ಸ್ಕ್ವೇರ್ ಬಂದಾಗ ನಾವು ಹೇಳಿದ್ವಿ, ಕ್ವಾಡ್ರೇಟಿಕ್ ಬಂದಾಗ ಎ ಎಕ್ಸ್ ಪ್ಲಸ್ ಬಿ ಬರಿಬೇಕು ಅಂತ ಹೇಳಿದ್ವಿ. ಬಟ್ ಇಲ್ಲಿ ಬರ್ದಾಗ ಏನಾಗುತ್ತೆ, ಟೂ ಲೆಂಗ್ದಿ ಆಗುತ್ತೆ. ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಫಾರ್ ಕನ್ವೀನಿಯನ್ಸ್ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ದೀನಿ, ನೆನ್ಪು ಮಾಡ್ಕೊಳ್ಳಿ. ಪುಟ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಆರ್ ಟಿನ ಬರ್ಕೊಂಡು ಲೆಟ್ ಅಸ್ ಸೇ ಇಟ್ ಈಸ್ ಟಿ ಅಂತ ಬರ್ಕೊಳ್ಳೋಣ. ಫಾರ್ ಮೇಕಿಂಗ್ ದ ಸಿಂಪ್ಲಿಫಿಕೇಶನ್ ಈಸಿಯರ್ ಪುಟ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ. ನಾವು ವಾಟ್ ಇಟ್ ಬಿಕಮ್ಸ್ ನಾವು ಟಿ ಪ್ಲಸ್ 1 ಟಿ ಪ್ಲಸ್ 2 ಡಿವೈಡೆಡ್ ಬೈ ಅಲ್ಲೆಷ್ಟಿದೆ ಬರ್ಕತ್ತೀರ. ಹಾಂ, ನನ್ನ ಜೊತೆ ಬರಿತಾ ಹೋಗಿ. ಹೆಡ್ಡಿಂಗ್ ಏನಿದೆ ಚೆಕ್ ಮಾಡೋ, ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಇದೆ. ಈಗ ಇದನ್ನು ಇಂಪ್ರಾಪರ್ನ ಪ್ರಾಪರ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಮೆಥಡ್ ನೋಡಿ. ಫಸ್ಟ್ ನ್ಯೂಮರೇಟರ್ ಮಲ್ಟಿಪ್ಲೈ ಎಕ್ಸ್ಪಾಂಡ್ ಮಾಡ್ಕೊ. ಟಿ ಸ್ಕ್ವೇರ್ ಪ್ಲಸ್ 2t ಪ್ಲಸ್ ಟಿ ಪ್ಲಸ್ 2 ಡಿವೈಡ್, ಡೈರೆಕ್ಟ್ ಬರಿಬೋದಪ್ಪ, ತೊಂದರೆ ಇಲ್ಲ. ಟಿ ಸ್ಕ್ವೇರ್ ಪ್ಲಸ್ 4t ಪ್ಲಸ್ 3t ಪ್ಲಸ್ 12. ಸೊ ವಾಟ್ ಯು ವಿಲ್ ಗೆಟ್, ಇಲ್ಲಿ ಬರಿತೀವಿ ಮೇಲ್ಗಡೆ, ಟಿ ಸ್ಕ್ವೇರ್ ಪ್ಲಸ್ 3t ಪ್ಲಸ್ 2 ಡಿವೈಡೆಡ್ ಬೈ ಡಿನಾಮಿನೇಟರ್
ಟಿ ಸ್ಕ್ವೇರ್ ಪ್ಲಸ್ 7t ಪ್ಲಸ್ 12. ಸರ್ ನಾನು ಡೈರೆಕ್ಟಾಗಿ ಬರಿತೀನಿ ಸರ್, ನನಗೆ ಮ್ಯಾಥಮೆಟಿಕ್ಸ್ ನಿಮ್ಗಿಂತ ಚೆನ್ನಾಗಿ ಗೊತ್ತು ಸರ್, ಬರೀ ತೊಂದರೆ ಏನಿಲ್ಲ. ಈಗ ಅಗೇನ್ ಈಗ ಚೆಕ್ ಮಾಡು, ಇಟ್ ಈಸ್ ಆಲ್ಸೋ ಇಂಪ್ರಾಪರ್ ಫ್ರ್ಯಾಕ್ಷನ್. ನಾವು ದಿಸ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಅ ಪ್ರಾಪರ್ ಫ್ರ್ಯಾಕ್ಷನ್. ಟು ಕನ್ವರ್ಟ್ ಬರ್ಕೊಂಬಿಡ ಇಂಟು ಪ್ರಾಪರ್ ಫ್ರ್ಯಾಕ್ಷನ್. ಏನು ಮಾಡಬೇಕು ಅಂದರೆ, ಇದು ನ್ಯೂಮರೇಟರ್ ಎಲ್ಲರಿಗೂ ಗೊತ್ತು, ಇದು ಡಿನಾಮಿನೇಟರ್. ಡಿವೈಡ್ ನ್ಯೂಮರೇಟರ್ ಬೈ ದ ಡಿನಾಮಿನೇಟರ್. ಅಲ್ಲಿ ಪ್ರಾಬ್ಲಮ್ ಇದೆಯಪ್ಪ, ಅದನ್ನು ವಿತ್ ಎಕ್ಸಾಂಪಲ್ ಹೇಳ್ಕೊಟ್ಬಿಡ್ತೀನಿ, ಈಸಿ ಆಗುತ್ತೆ. ನಿನ್ನೆ ಮಾಡಿದ್ವಲ್ಲ ಅದೇ ಟೈಪ್, ವಿತ್ ಎಕ್ಸಾಂಪಲ್ ಟೇಕ್ ದಿ ಪ್ರಾಬ್ಲಮ್. ಟಿ ಸ್ಕ್ವೇರ್ ಟಿ ಪ್ಲಸ್ 2t 3t 1 2s 2 3t ಪ್ಲಸ್ 4t 7t 4 3s 12. ಕರೆಕ್ಟ್ ಇದೆಯಪ್ಪ. ಇಲ್ಲೇನರ ಮತ್ತು ಮ್ಯಾಥಮೆಟಿಕ್ಸ್ ತಪ್ಪು ಮಾಡಿದ್ವಿ ಅಂದರೆ ನಮಗೂ ಆನ್ಸರ್ ಬರೋಲ್ಲ, ನಿಮಗೂ ಆನ್ಸರ್ ಮಾಡಲ್ಲ. ಸ್ವಲ್ಪ ಜಾಗ ಬೇಕಲ್ಲಪ್ಪ, ಅದಕ್ಕೆ ಕಳಿಸ್ತಾ ಇದ್ದೀನಿ. ನಾನು ಹೇಳಿದ್ದೇನೆ ಲೆಂಗ್ದಿ ಇರುತ್ತೆ ಅಂತ ಹೇಳಿದ್ದೀನಿ, ಬಟ್ ಹೌ ಟು ಡೂ ದಟ್ ಪ್ರಾಬ್ಲಮ್ಸ್ ಅನ್ನೋದಕ್ಕೆ ಎಕ್ಸಾಂಪಲ್. ಈಗ ನ್ಯೂಮರೇಟರ್ ತಗೋಬೇಕು. ಡಿ ಸ್ಕ್ವೇರ್ ಪ್ಲಸ್ 3t ಪ್ಲಸ್ 2 ಹ್ಯಾಸ್ ಟು ಬಿ ಡಿವೈಡೆಡ್ ಫ್ರಮ್ ದಿ ಡಿನಾಮಿನೇಟರ್. ಟಿ ಸ್ಕ್ವೇರ್ ಕೋಎಫಿಷಿಯಂಟ್ ಇಲ್ಲಿ 1 ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ 1s ಟಿ ಸ್ಕ್ವೇರ್ ಪ್ಲಸ್ 7t ಪ್ಲಸ್ 12. ಏನು ಮಾಡ್ತೀಯ, ಸಬ್ಟ್ರಾಕ್ಟ್ ಮಾಡೋದು ಗೊತ್ತು, ಮೈನಸ್ 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 ಗೊತ್ತು ಸರ್, ನಿಮ್ಗಿಂತ ಚೆನ್ನಾಗಿ ಗೊತ್ತು ಸರ್. 3t ಅಲ್ಲಿ 7t ಹೋದ್ರೆ ಎಷ್ಟು ಬರುತ್ತಪ್ಪ, ಮೈನಸ್ 4t. ಕರೆಕ್ಟ್ ಇದೆ ನೋಡಿ. 3t ಪ್ಲಸ್ 2 1s 7t, ಸರಿ ಇದೆಪ್ಪ. ಮೈನಸ್ 3t 7t, 2 ಅಲ್ಲಿ 12 ಹೋದರೆ ಮೈನಸ್ 10. ಕರೆಕ್ಟ್. ಈಗ ಏನು ಮಾಡಬೇಕು ಅಂದರೆ, ಈ 1 ಇದೆಯಲ್ಲ ಅದನ್ನು ಪಾಲಿನಾಮಿಯಲ್ ಇನ್ ಎಕ್ಸ್ ಏನಿಲ್ಲ ಅಂದರೆ x ಟು ದಿ ಪವರ್ ಆಫ್ 0 ಅನ್ಕೋಬೇಕು. ಇದನ್ನು p ಆಫ್ x ಅಂತ ಅನ್ಕೋಬೇಕು, ಇದನ್ನು q ಆಫ್ x ಅಂತ ಅನ್ಕೋಬೇಕು, ಮನಸ್ಸಲ್ಲಿ ಅನ್ಕೋಬೇಕಂತ ಸರ್, ಅನ್ಕೋಬೇಕಪ್ಪ. ದೇರ್ ಫೋರ್ ನಾನು ಹೇಳಿದೆ ನೋಡಿ, ಇಂಪ್ರಾಪರ್ ಗಿವನ್ ಇಂಪ್ರಾಪರ್ ಫ್ರಾಕ್ಷನ್. ಹೌ ಟು ರೈಟ್ ದ್ಯಾಟ್? ಎಸ್ಟರ್ಡೇ ವಿ ಟೋಲ್ಡ್, ಸುಮ್ಮನೆ ಬರೆದ್ಬಿಟ್ಟಿದ್ವಿ ಏನಂತ, ಪಾಲಿನಾಮಿಯಲ್ ಇನ್ ಎಕ್ಸ್ ಪ್ಲಸ್ ದ ರೇಷಿಯೋ ಅಂತ ಬರೆದಿದ್ವಿ, ನೆನ್ಪು ಮಾಡ್ಕೊತೀರಾ? ಪಾಲಿನಾಮಿಯಲ್ ಇನ್ ಎಕ್ಸ್ ಪ್ಲಸ್ ಇದೇನಿದು, ಇದು ಪ್ರಾಪರ್ ಫ್ರಾಕ್ಷನ್. ಇದು ದಿಸ್ ಈಸ್ ಅ ಪ್ರಾಪರ್ ಫ್ರಾಕ್ಷನ್. ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಿದೆ, ಅದು ಎಕ್ಸಸೈಸಲ್ಲಿದೆ, ಅದನ್ನು ಸಾಲ್ವ್ ಮಾಡಿ ಹೇಳ್ಕೊಡ್ತೇನೆ. ಓಕೆ, ನಾವು ವಾಟ್ ಈಸ್ ದ ಸ್ಟೆಪ್ ನಾವು ಮೈ ಡಿಯರ್ ಸ್ಟೂಡೆಂಟ್ಸ್? ಗಿವನ್ ಇಂಪ್ರಾಪರ್ ಫ್ರಾಕ್ಷನ್ ಅದೇನು ಕೊಟ್ಟಿದ್ರಲ್ಲ, ಹೆಂಗೆ ಬರ್ಕೋಬೇಕು ಅದನ್ನ? ಈಗ ದಿಸ್ ಸೇಮ್ ಈಸ್ ರಿಟರ್ನ್ ಆಸ್ ಗಿವನ್, ಮತ್ತು ವಾಪಸ್ ಇಲ್ಲಿ ಬರ್ಬೇಕು ನೀವು, ಇಸ್ ಈಕ್ವಲ್ ಟು ಏನು ಬರೆಯೋಣ, ಹಿಂಗೆ ಬರ್ಬೋಣ. ಮತ್ತು ಹಗ್ಲಲ್ಲಿ ಯಾವ ಬರೀತಾನೆ, ಗಿವನ್ ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ಇಲ್ಲಿ ಬರ್ಕೊಂಬಿಡಿ, ಈಕ್ವಲ್ ಟು 1 ಪ್ಲಸ್ ಇಲ್ಲೇನಿರುತ್ತೆ ನೆನ್ಪಿಟ್ಕೊಳ್ಳಿ, 1 ಪ್ಲಸ್ ಇಲ್ಲೇನು ರಿಮೈಂಡರ್ ಉಳಿದಿರುತ್ತಲ್ಲ ಅದನ್ನು ಮೇಲೆ ಬರ್ಕೋಬೇಕು, ಮೈನಸ್ 4t ಮೈನಸ್ 10 ಡಿವೈಡೆಡ್ ಬೈ ಇಲ್ಲಿ q ಆಫ್ ಎಕ್ಸ್ ಅಂತ ಹೇಳ್ತಿಲ್ಲ, ಡಿನಾಮಿನೇಟರ್ ಬರ್ಕೊಂಬಿಡ್ಬೇಕು, 7t ಸ್ಕ್ವೇರ್ ಪ್ಲಸ್ 7t ಪ್ಲಸ್ 12. ನಾವು ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ರೈಟ್ ಸೈಡ್ ಇದೇನಿದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಅ ಪ್ರಾಪರ್ ಫ್ರಾಕ್ಷನ್. ಆ ಪ್ರಾಪರ್ ಫ್ರಾಕ್ಷನ್ನ ರಿಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೀವಲ್ಲ, ಅದನ್ನು ಬರೆದ್ರೆ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ. ಎಸ್ ಸರ್, ಹೋಗೋಣ ಸರ್. ಓಕೆ ಫೈನ್, ಸ್ಟಾರ್ಟ್. ಏನು ಮಾಡ್ಬೇಕು ಸರ್? ಇಸ್ ಈಕ್ವಲ್ ಟು 1, ಇದರಲ್ಲಿ ಕಾಮನ್ ಏನಾರ ಬರುತ್ತೆ, -2 ಕಾಮನ್ ಬರುತ್ತೆ, ತೊಗೊಂಡ್ಬಿಡ್ತೀನಿ ಈಸಿ ಆಗಲಿ ಅಂತ. ಬೇಡ, ಹಂಗೆ ಇರಲೇಬೇಕು. ಮೈನಸ್ ಎಷ್ಟೊತ್ತು ತಗೋಣ, 4t ಪ್ಲಸ್ 10 ಡಿವೈಡೆಡ್ ಬೈ ಇದು. ಮತ್ತೆ ವಾಪಸ್ ನಿನ್ನೆ ಕ್ಲಾಸಲ್ಲಿ ನಾವು ಡಿನಾಮಿನೇಟರ್ಲಿ ಕ್ವಾಡ್ರೆಟಿಕ್ ಫಂಕ್ಷನ್ ಬರೆದಿದ್ವಿ, ಕ್ಯಾನ್ ಬಿ ಫ್ಯಾಕ್ಟರೈಸ್ಡ್, ನಾಟ್ ಫ್ಯಾಕ್ಟರೈಸ್ಡ್. ನಿನ್ನೆ ಕ್ಲಾಸಲ್ಲಿ ಫ್ಯಾಕ್ಟರೈಸ್ ಮಾಡೋಕ್ಕೆ ಬಂದಿದ್ದಿಲ್ಲ, ಈಗ ಇದು ಫ್ಯಾಕ್ಟರೈಸ್ ಇತ್ತಲ್ಲ, ಮುಂಚೆ ಇತ್ತಲ್ಲ, ಅದನ್ನೇ ಬರ್ಕೊಂಡ್ರೆ ಆಯಿತು. ದಿಸ್ ಈಸ್ ಕ್ಯಾನ್ ಬಿ ಫ್ಯಾಕ್ಟರೈಸ್ಡ್. ಫ್ಯಾಕ್ಟರೈಸ್ಡ್ ಇತ್ತಂದರೆ ವಾಪಸ್ t ಪ್ಲಸ್ 3 ಇಂಟು t ಪ್ಲಸ್ 4 ಆ್ಯಸ್ ಇಟ್ ಈಸ್ ಬರ್ಕೊಂಬಿಡ.
ಇದಕ್ಕೆ ಇಕ್ವೇಷನ್ 1 ಅಂತ ಹೇಳ್ಬಿಟ್ಟು ಏನು ಪ್ರಾಪರ್ ಫ್ರ್ಯಾಕ್ಷನ್ ರಿಸಾಲ್ವ್ ಮಾಡೋದಿತ್ತಲ್ಲಪ್ಪ ಹಂಗೆ ಮಾಡಿದರೆ ಆಯಿತು. ನಾವು ಕನ್ಸಿಡರ್ ಸ್ವಲ್ಪ ಅದು ಹೇಳಿದೆ ಲೆಂಗ್ದಿ ಅಂತ ಹೇಳಿದ್ದೀನಪ್ಪ 4t + 10 ಡಿವೈಡೆಡ್ ಬೈ t + 3 into t + 4 is equal to denominator has linear functions a divided by t + 3 b divided by t + 4 ಕ್ರಾಸ್ ಮಲ್ಟಿಪ್ಲೈ. ಸರ್ ಚೆನ್ನಾಗಿ ಗೊತ್ತಾಗಿದೆ ಸರ್ ಅಂತಂದರೆ ನನ್ನ ಜೊತೆ ಬರ್ಕಂತ ಹೋಗಿಪ್ಪ. a into t + 4 + b into t + 3 ಕರೆಕ್ಟ್ ಇದೆಯೇನಪ್ಪ? ಸರಿ ಇದೆ. ನಾವು ಈಕ್ವೇಟಿಂಗ್ ಕೋಯಿಫಿಷಿಯೆಂಟ್ಸ್ ಅಂತ ಬರಿತೀರ ಅಂತ ಅನ್ಕೋಣ. ಇಲ್ಲಿ ಯಾವುದೋ ಟಿ ಸಿಗುತ್ತಪ್ಪ. ಈಕ್ವೇಟಿಂಗ್ ದ ಕೋಯಿಫಿಷಿಯೆಂಟ್ಸ್ ಆಫ್ ಟಿ ಬರೆದಿದ್ದೀರಾ ಅಂತ 4 is equal to ರೈಟ್ ಸೈಡ್ ಮಲ್ಟಿಪ್ಲೈ ಎ ಬರುತ್ತೆ ಬಿ ಬರುತ್ತೆ a + b ಆಯಿತು. ನೆಕ್ಸ್ಟ್ ಕಾನ್ಸ್ಟಂಟ್ ಬರೆಯೋಣ. ಈಕ್ವೇಟಿಂಗ್ ಕಾನ್ಸ್ಟಂಟ್ 10 is equal to ಎಷ್ಟು ಬಂತು ಸರ್? 4a ಬಂತು ಸರ್. 4a ಇಲ್ಲೊಂದು 3b ಬಂತು. ಓಹ್ ಸಬ್ಸ್ಟಿಟ್ಯೂಟ್ ಮಾಡಲೇಬೇಕಾಯ್ತಲ್ಲ. ನೋಡಿ ಹಿಂಗೆ ಬರ್ತವೆ, ಸಾಲ್ವ್ ಮಾಡಬೇಕಪ್ಪ ಅಂತ ಏನು ಮಾಡೋಕ್ಕಾಗಲ್ಲ. ಬರೆಯೋಣ. 10 is equal to 4a ಇದೆ. 4 into a ಅಂತಂದರೆ 4 - b ಮಾಡ್ತೀನಿ. 4 - b + 3b is equal to 4 × 4 = 16 -4b ಅಲ್ಲಿ +3b ಅಂದರೆ +b ಆಯಿತು. ಸೊ ದೇರ್ ಫೋರ್ b is equal to 16 ಆ ಕಡೆ ಹೋದರೆ -6 ಬಂತು. ಯಾವಾಗ b -6 ಬಂತು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. a + b is equal to 4, b -6 ಆದರೆ a is equal to ಆ ಕಡೆ ಬಂತು 4 + 6 ಆಯಿತು. ಎಷ್ಟು ಬಂತಪ್ಪ? 10 ಬಂತು. ನೋಡಿ ಈ ಥರ ಬಂದುಬಿಡ್ತವೆ. ಹೌ ಫಾಸ್ಟ್ ಯು ಆರ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಇಟ್ ಹೆಲ್ಪ್ಸ್. ನಾನು ಹೇಳಿದ್ದೀನಿ ಲೆಂಗ್ದಿ ಇದೆಪ್ಪ ಅಂತ ಹೇಳುತ್ತೆ. ಕೊಡ್ತಾರೇನು ಸರ್? ಕೊಡಲಿಕ್ಕಿಲ್ಲ. 100% ಇಲ್ಲ. 5 ಮಾರ್ಕ್ಸಿಗೆ ಕೊಟ್ಟರೆ ಹೇಳಕ್ಕೆ ಬರಲ್ಲಪ್ಪ. ಇಂಪ್ರಾಪರ್ ಫ್ರ್ಯಾಕ್ಷನ್ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದೆ. ಈಗೇನು ಮಾಡ್ಬೇಕು ನಾವು? ಇದನ್ನು ಸಬ್ಸ್ಟಿಟ್ಯೂಟ್ ಇನ್ 1 ಅಂತ ಬರ್ಕೊಂಡು ಈಗ ನೋಡಿ ಏನಾಗುತ್ತೆ. ಈಗ ಬರೆಯೋದು ಇದನ್ನು ಈಕ್ವಲ್ ಟು 1 - ಇದಿಷ್ಟು ಸಬ್ಸ್ಟಿಟ್ಯೂಟ್ ಇನ್ 1 ಅಂತ 1 ಅಂತ ಬರೀಬೇಕು. ಬರೆದಾಗ ಏನು ಬಂತು? a ಡಿವೈಡೆಡ್ ಬೈ a 1 ಸೆಕೆಂಡ್ ಡಿವೈಡೆಡ್ ಬೈ t + 3 ಇದಕ್ಕೆ 1 ಅನ್ಕಣಪ್ಪ. 1 ಬೇಡ, ಅದು ಸರಿ ಇದೆ. ಪ್ಲಸ್ b ಡಿವೈಡೆಡ್ ಬೈ t + 4. ಈಗ ಸಬ್ಸ್ಟಿಟ್ಯೂಟ್ ಮಾಡು. ಸಬ್ಸ್ಟಿಟ್ಯೂಟ್ ಇನ್ ಅಂತ ಬರ್ಕೊಂಡು 1 ಮೈನಸ್ ವಾಟ್ ಈಸ್ a 10 ಡಿವೈಡೆಡ್ ಬೈ t + 3 ಪ್ಲಸ್ ವಾಟ್ ಈಸ್ b -6 ಡಿವೈಡೆಡ್ ಬೈ t + 4. ಲೆಂಗ್ದಿ ಇದೆ ಅಂತ ಹೇಳಿದ್ದೀನಿ ನಾನು. ಹೌದು ಸರ್, ಸ್ಟಾರ್ಟಿಂಗ್ ಹೇಳಿದ್ದೀರಾ. ನೋಡಿ ಈಗ ಇಂಟಗ್ರೇಟ್ ಮಾಡಬೇಕು. ಈಗ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ನಮಗೇನಾಯ್ತು? ರಿಸಾಲ್ವಿಂಗ್ ಇಂಟು ಪಾರ್ಷಿಯಲ್ ಫ್ರ್ಯಾಕ್ಷನ್ ಪಕ್ಕ ಸಿಕ್ತು. ನಾವು ವಾಪಸ್ ಏನು ಕೊಟ್ಟಿದ್ರು ಅವರಲ್ಲಿ? ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನೋಡು. ಪುಟ್ t = ಏನು ಬರ್ಕೊಂಡಿದ್ವಿ? x² ಬರ್ಕೊಂಡಿದ್ವಿ. ದೇರ್ ಫೋರ್ ಯು ಗೆಟ್ ಇಂಟಗ್ರೇಟ್ ಮಾಡ್ಬೇಕೀಗ. 1 ಇಂಟಗ್ರೇಟ್ ಮಾಡೋದಕ್ಕೆ ಮುಂಚೆ 1 - 10 ಡಿವೈಡೆಡ್ ಬೈ x² + 3 ಇದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಬರಿಬೋದಲ್ವಾ? (1 - 10 divided by t is what? x² + 3 minus into minus plus 6 divided by x² + 4. ಈಗ ಆ ಕೊಟ್ಟಿರೋ ಇಂಟಗ್ರಲ್ ಈಗ ಸಿಗುತ್ತಪ್ಪ. ಇಂಟಗ್ರೇಟಿಂಗ್ ಅಂತ ಬರಿಬೇಕು. ಈಗ ಮುಗಿಯಿತು ನೋಡಿ ಆನ್ಸರು. ಇಂಟಗ್ರೇಟಿಂಗ್ ಆನ್ ಬೋತ್ ಸೈಡ್ ಬರೆದ್ರೆ ಯು ಗೆಟ್ ಇಂಟಗ್ರೇಷನ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಏನಾಯ್ತು? ಎಕ್ಸ್ ಅಂತ ಬರುತ್ತೆ. ಈಗ ವಿದ್ಯಾರ್ಥಿಗಳೇ, ಮತ್ತೆ ಹಳೆಯ ಫಾರ್ಮುಲಾ x² + a² ಇದ್ದರೆ 1/a ಇಂಟು tan inverse ಆಫ್ x/a. ಕಾಣಿಸ್ತಾ ಇಲ್ಲ? ಕಾಣಿಸುತ್ತಲ್ವಾ? ಇಂಟಗ್ರೇಷನ್ ಆಫ್ dx ಡಿವೈಡೆಡ್ ಬೈ x² + a² ಇಸ್ 1/a ಇಂಟು tan inverse ಆಫ್ x/a. ಹಳೆ ಫಾರ್ಮುಲಾ ನೋಡಿ. ಈಗ ಎಷ್ಟು ಈಸಿಯಾಗಿ ಸಿಗುತ್ತೆ. 1 ವಿತ್ ರೆಸ್ಪೆಕ್ಟ್ x ಈಸ್ x ಮೈನಸ್
10 ಹೊರಗೆ ತೊಗೊಂಡ್ರೆ ಇದು ಇಂಟೆಗ್ರೇಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಇದು 3 ಇದೆ ಅಲ್ವಾ, 3ನ ಏನು ಮಾಡ್ತಾರೆ √3 ಹೋಲ್ ಸ್ಕ್ವೇರ್ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಎಕ್ಸ್ ಈಸ್ ಎಕ್ಸ್ ಡಿವೈಡೆಡ್ ಬೈ √3 ಮೈನಸ್ ಆಫ್ ಮೈನಸ್ ಪ್ಲಸ್ ಬರ್ಕೊಂಡಿದ್ದೀವಪ್ಪ ಪ್ಲಸ್. ನೆಕ್ಸ್ಟ್ 4 ಇದೆಯಲ್ಲ, ಆ 4ಅನ್ನು ಮತ್ತೇನು ಮಾಡ್ಕೋಬೇಕು 2 ಸ್ಕ್ವೇರ್ ಬರ್ಕೋಬೇಕು, ಯಾಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. 6 ಹೊರಗೆ ಹಾಕು ಇಂಟು 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/a ಪ್ಲಸ್ ಸಿ. ಅವ್ರೇನು ಸ್ಟಾರ್ಟಿಂಗ್ ಲೆಕ್ಕ ಕೊಟ್ಟಿದ್ರಲ್ಲಪ್ಪ, ಏನು ಲೆಕ್ಕ ಕೊಟ್ಟಿದ್ರು ನೋಡೋದು, ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 3, ಅದೇನು ಕೊಟ್ಟಿದ್ನಲ್ಲ ಅದ್ರ ಲೆಕ್ಕ ನೋಡಿ. ಇಷ್ಟು ಆನ್ಸರ್ ಬಂತು. ಇಲ್ಲಿ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕ 2 1s 2 3s ಅಂತ ಬರ್ಕೋಬೋದು. ವಿದ್ಯಾರ್ಥಿಗಳೇ, ಮೆಥಡನ್ನು ತಲೆಗಿಟ್ಕೊಂಡಿರೋ 100% ಈ ನಮ್ಮನಿ ಲೆಕ್ಕ ಏನಾರ ಆ್ಯನಲ್ ಪೇಪರಿಗೆ ಕೊಟ್ಟರೆ ನಾವೇ ಇಷ್ಟೊಂದು ತಗೊಂತೇವೆ, ನೀವೊಂದು ಅರ್ಧ ಗಂಟೆ ತಗೊಂಡು ಕೂತ್ಕೊಂತೀರ. ಒಂದು ವೇಳೆ ಇದನ್ನು ಕೊಟ್ಟಿದ್ದ ಅಂತ ಇಟ್ಕ ಚಾಯ್ಸ್ ಇರ್ತೈತೆ, ಈಸಿ ಇರ್ತೈತೆ, ಅದನ್ನು ಅಟೆಂಡ್ ಮಾಡಿ. ಮತ್ತು ಅದಕ್ಕೆ ಹೇಳ್ಕೊಟ್ರಿ ಸರ್, ಇಂಪ್ರಾಪರ್ ಫ್ರ್ಯಾಕ್ಷನ್ನ ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಹೇಳ್ಕೊಟ್ಟಿದ್ದೀವಿ. ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಲೆಕ್ಕ ಇದೆ, ಸಾಲ್ವ್ ಮಾಡ್ತೀರಲ್ವ. ಥ್ಯಾಂಕ್ ಯು, ಟೇಕ್ ಕೇರ್. ಪ್ರಾಕ್ಟೀಸ್ ಮಾಡಬೇಕು. ಆಯಿತು ಸರ್, ಟೇಕ್ ಕೇರ್.